ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಆಗಿದ್ರಾ? ವೆಲ್ಕಮ್ ಟು ಮೈ ಚಾನಲ್ ವಿಜಯ ಡೈರೀಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನೀವೇನಾದ್ರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ನನ್ನ ಚಾನಲ್ನಲ್ಲಿ ಅಫಿಲೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ, ಮೀಶೋ ಅಫಿಲೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ತುಂಬಾ ವಿಡಿಯೋಸ್ನ ಮಾಡಿದ್ದೀನಿ. ಯಾವ ರೀತಿ ಜಾಯ್ನ್ ಆಗೋದು ಅಂಡ್ ಯಾವ ರೀತಿ ಪ್ರಾಡಕ್ಟ್ನ ಫ್ರೀಯಾಗಿ ನಾವು ಬೈ ಮಾಡಿ ವಿಡಿಯೋಸ್ನ ಮಾಡೋದು ಅಂಡ್ ಯಾವ ರೀತಿ ನಾವು ಅರ್ನಿಂಗ್ಸ್ನ ಮಾಡ್ಬೋದು ಅಂತೇಳಿ ತುಂಬಾ ವಿಡಿಯೋಸ್ನ ಮೀಶೋ ಅಫಿಲೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ಮಾಡಿದ್ದೀನಿ. ನಿಮಗೆ ಎನಿ ಡೌಟ್ಸ್ ಇದ್ರೂ ನಾನು ಕ್ಲಿಯರ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ. ತಮ್ಲೈನ್ನ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಏನು ವಿಷಯ ಅಂತ ಹೇಳಿ. ನಾವು ಏನು ಪ್ರಾಡಕ್ಟ್ನ ಅಫಿಲೇಟಿಂಗ್ ಪ್ರಾಡಕ್ಟ್ನ ರಿವ್ಯೂನ ಕೊಟ್ಟಿರ್ತೀವಿ, ಅವರು ಹೋಗಿ ನಮ್ಮ ಪ್ರಾಡಕ್ಟ್ನ ಬೈ ಕೂಡ ಮಾಡಿರ್ತಾರೆ. ಕಮಿಷನ್ ನಮಗೆ ಶೋ ಆಗ್ತಾ ಇರುತ್ತೆ. ಆ ಕಮಿಷನ್ ನಮಗೆ ಎಷ್ಟು ದಿನದಲ್ಲಿ ಕನ್ಫರ್ಮ್ ಆಗುತ್ತೆ ಆ್ಯಂಡ್ ನಮ್ಮ ಬ್ಯಾಂಕಿಗೆ ಎಷ್ಟು ದಿನದಲ್ಲಿ ಅಂದ್ರೆ ಎಷ್ಟು ದಿನದಲ್ಲಿ ಬರುತ್ತೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಏನು ಕಮಿಷನ್ನು ಬಂದ್ಮೇಲೆ ನಮಗೆ ಕನ್ಫರ್ಮ್ ಆಗ್ಲಿಕ್ಕೆ ಒಂದು 7 days ಆದ್ರೂ ತಗೊಳುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ಪ್ರಾಡಕ್ಟ್ನ ಬೈ ಮಾಡಿದ್ಮೇಲೆ ರಿಟರ್ನ್ ಆರ್ ಎಕ್ಸ್ಚೇಂಜ್ ಮಾಡಿದ್ರೆ ಅದೆಲ್ಲ ನಮಗೆ ಅಂದ್ರೆ ಪ್ರಾಡಕ್ಟ್ನ ಬೈ ಮಾಡಿದ ತಕ್ಷಣ ನಮಗೆ ಅಲ್ಲಿ ಶೋ ಆಗುತ್ತೆ. ಓಕೆನಾ, ಶೋ ಆಗುತ್ತೆ ಇಷ್ಟು ನಿಮಗೆ ಕಮಿಷನ್ ಬಂದಿದೆ ಈ ಪ್ರಾಡಕ್ಟಿಗೆ ಅಂತ ಹೇಳಿ. ಬಟ್ ನಮಗೆ ಕನ್ಫರ್ಮ್ ಆಗೋದು ಯಾವಾಗ? 7 days ಆದ್ಮೇಲೆ. ಅಕಸ್ಮಾತ್ ಅವ್ರು ಏನಾದ್ರು 7 days ಒಳಗಡೆ ರಿಟರ್ನ್ ಮಾಡಿದ್ರೆ, ಸೊ ಹಾಗಾಗಿ ರಿಟರ್ನ್ ಮಾಡಿದಾಗ ನಮಗೆ ಆ ಕಮಿಷನ್ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಅದು ಪೆಂಡಿಂಗ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ನೀವು ಇದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಈಗ ಒಬ್ರು ನನಗೆ DM ಕೂಡ ಮಾಡಿದ್ರು, ಮೇಡಮ್ ನಮಗೆ 27 ರೂಪಾಯಿ ತೋರಿಸ್ತಾ ಇತ್ತು ಬಟ್ ಇವಾಗ ಇಲ್ಲ ಅಂತ ಹೇಳಿ. ಅಂದ್ರೆ ಆ ಆರ್ಡರ್ನ ಅವರು ರಿಟರ್ನ್ ಮಾಡಿದಾಗ ನಮಗೆ ಆ ಕಮಿಷನ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಓಕೆನಾ. ಆಮೇಲೆ ಎಷ್ಟು ದಿನದಲ್ಲಿ ನಮ್ಮ ಬ್ಯಾಂಕಿಗೆ ಬರುತ್ತೆ ಅಂತ ಹೇಳಿದ್ರೆ, ಕನ್ಫರ್ಮ್ ಆದ್ಮೇಲೆ ಅಂದ್ರೆ ಆ 7 days ಅಲ್ಲಿ ಅವ್ರು ಏನಾದ್ರು ಅವ್ರು ಆರ್ಡರ್ ಮಾಡಿದ್ದನ್ನ ಕ್ಯಾನ್ಸಲ್ ಮಾಡಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ರಿಟರ್ನ್ ಮಾಡಿಲ್ಲ ಅಂತ ಹೇಳಿದ್ರೆ, ಅವ್ರು ಇಟ್ಕೊಂಡ್ರು ಆರ್ಡರ್ನ ಅಂತ ಹೇಳಿದ್ರೆ, ಅದಾದ್ಮೇಲೆ ನಮಗೆ ಆ ಅಮೌಂಟ್ ಏನಿದೆ ಅದು ಕಮಿಷನ್ ನಮಗೆ ಕನ್ಫರ್ಮ್ ಆಗುತ್ತೆ. ಕನ್ಫರ್ಮ್ ಆದ 21 days ನಮಗೆ ಟೈಮ್ ತಗೊಳುತ್ತೆ ನಮ್ಮ ಬ್ಯಾಂಕಿಗೆ ಬರ್ಲಿಕ್ಕೆ. ಅಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಅದೇ ಪ್ರಾಡಕ್ಟಿಗೆ 21 days ತಗೊಳುತ್ತೆ ಅಂತ ಹೇಳಕ್ಕಾಗಲ್ಲ. 7 ದಿನ ಅಂದ್ರೆ ಒಂದು ವಾರ. ಈಗ ಇವತ್ತು ಒಂದು 5ನೇ ತಾರೀಕು ಅಂತ ಅನ್ಕೊಳ್ಳಿ. ಈ 5ನೇ ತಾರೀಕಿಂದ 7 ದಿನಕ್ಕೆ 11ನೇ ತಾರೀಕು ಬರುತ್ತಲ್ವಾ? 11ನೇ ತಾರೀಕು ಅನ್ಕೊಳ್ತೀನಿ. 11ನೇ ತಾರೀಕು, 5ನೇ ತಾರೀಕಿಂದ 11ನೇ ತಾರೀಕೊಳಗೆ ಯಾವ್ಯಾವ್ದು ನಮಗೆ ಅಮೌಂಟು ಕನ್ಫರ್ಮ್ ಆಗಿದೆ ಆ ಟೋಟಲ್ ಅಮೌಂಟು ನಮಗೆ 1 ವೀಕ್ ಅಮೌಂಟು ನಮಗೆ ಟೋಟಲ್ ಆಗುತ್ತೆ. ಆ 7 ದಿನದ ಅಮೌಂಟು ಕೊನೆ ಏನು 7 ದಿನದ ಆದ್ಮೇಲೆ 21 ದಿನ ಬರುತ್ತೋ ಆ 21 ದಿನಕ್ಕೆ ನಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗುತ್ತೆ. ನಾನು ಕರೆಕ್ಟಾಗಿ ಅರ್ಥ ಮಾಡಿಸ್ತೆ ಅಂತ ಅನ್ಕೊಳ್ತೀನಿ. ಗೊತ್ತಾಯ್ತಲ್ಲ? 1 ವೀಕ್ ಅಮೌಂಟು. ಈಗ ಇವತ್ತು ಕನ್ಫರ್ಮ್ ಆಗಿದೆ ಅಮೌಂಟ್, ಇವತ್ತಲ್ದು 21 ದಿನಕ್ಕೆ ಬರುತ್ತೆ ಅಂತಲ್ಲ. ಆ ಏನು 7 ದಿನದ ಅಮೌಂಟ್ ಇರುತ್ತೆ ಅದು 21 days ಆದ್ಮೇಲೆ ನಮಗೆ ನಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆನಾ. ಯಾವ ರೀತಿ ಅಂತ ಹೇಳಿ ಫುಲ್ ಸ್ಕ್ರೀನ್ ರೆಕಾರ್ಡಲ್ಲೇ ತೋರಿಸ್ಬಿಡ್ತೀನಿ, ಬನ್ನಿ ನೋಡೋಣ. ಮೀಶೋ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನಮ್ಮ ಪ್ರೊಫೈಲ್ಗೆ ಹೋಗಿ ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡ್ಕೊಳ್ಳೋಣ. ಓಕೆನಾ. ಇಲ್ಲಿ ಏನು ನಮ್ಮ ಪೇಜ್ ಓಪನ್ ಆಗುತ್ತೆ, ಇಲ್ಲಿ ಸ್ಟಾರ್ಟಿಂಗೇ ಕೊಟ್ಟಿದ್ದಾರೆ ನೋಡಿ, 307 ಕಮಿಷನ್ ಅರ್ನ್ ಇನ್ ಲಾಸ್ಟ್ 7 days ಅಂತ. ಅಂದರೆ ಈ 7 ದಿನದ ಕಮಿಷನ್ ನಂದು 307 ರೂಪಾಯಿ ತೋರಿಸ್ತಾ ಇದೆ. ನಿಮಗೆ ಈ ರೀತಿ ಏನಾದ್ರು ಶೋ ಆಗಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಕೆಳಗಡೆ ಹೋಮ್ ಪೇಜ್ ಪಕ್ಕ ಪರ್ಫಾರ್ಮೆನ್ಸ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ನೋಡ್ಕೋಬೋದು ಎಷ್ಟು ದಿನದ್ದು ಕಮಿಷನ್ ನಮಗೆ ಬೇಕು, ಅದನ್ನು ನಾವು ಇಲ್ಲಿ ಆ ಟೈಮ್ನ ಹಾಕೋಬೋದು. ಲಾಸ್ಟ್ 30 days, 7 days, ಎಸ್ಟರ್ಡೇ, 3 months, ಲೈಫ್ ಟೈಮ್ ಈ ರೀತಿ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಕಸ್ಟಮರ್ ಡೇಟ್ ಅಂದರೆ ನಿಮ್ಗೆ ಯಾವ ಡೇಟ್ ಬೇಕು, ಯಾವ ಡೇಟಿಂದ ಯಾವ ಡೇಟ್ಗೆ ಬೇಕು ಅರ್ನಿಂಗ್ಸ್ ಆಗಿದೆ ಅಂತ ನೋಡ್ಕೋಬೇಕು ಅಂದರೆ ಆ ಡೇಟ್ನ ಕೂಡ ನೀವು ಹಾಕೋಬೋದು. ನೆಕ್ಸ್ಟ್ ನಾನು ಇಲ್ಲಿ ಬಂದು 2 months ಆಗಿರೋದ್ರಿಂದ ಸ್ಟಾರ್ಟ್ ಮಾಡಿ ಲಾಸ್ಟ್ 3 months ಅಂತ ಹಾಕೊಳ್ತೀನಿ. ನನ್ನ ಈ 3 ತಿಂಗಳಲ್ಲಿ 846 ರೂಪಾಯಿ ನನಗೆ ಕಮಿಷನ್ ಬಂದಿದೆ. 219 ಕ್ಲಿಕ್ಸ್ ಆಗಿದೆ, 38 ಆರ್ಡರ್ ಆಗಿದೆ, ಸೇಲ್ಸ್ ಅಮೌಂಟ್ ಬಂದು 11,000 ಎಬೋ ಇದೆ. ಅದಾಯ್ತಾ. ಆಮೇಲೆ ಈ ಆಲ್ ಅಂತ ಇದೆಯಲ್ಲ, ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರಲಿ ಅಥವಾ ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿರಲಿ, ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿರಲಿ, ಸ್ಟೋರಿ ಆ್ಯಂಡ್ ಯಾವುದಕ್ಕೆಲ್ಲ ನಾವು ಅಪ್ಲೋಡ್ ಮಾಡಿದ್ವಿ ಎಲ್ಲವುದು ಇಲ್ಲಿ ಶೋ ಆಗುತ್ತೆ. ಓಕೆನಾ. ಇಲ್ಲಿ ನೋಡಿ, ಇದು ಯೂಟ್ಯೂಬ್ದು ಕೂಡ ಶೋ ಆಗಿದೆ, ಎಲ್ಲವುದು ಇಲ್ಲಿ ಶೋ ಆಗುತ್ತೆ. ನೀವೇನಾದರೂ ಸಪ್ರೇಟ್ ನೋಡಬೇಕು ಅಂದರೆ ನಾವು ಆಟೋ DM ಅಂದರೆ ಏನು ರೀಲ್ನ ಅಪ್ಲೋಡ್ ಮಾಡಿ ಆಟೋ DMನ ಕ್ರಿಯೇಟ್ ಮಾಡಿರ್ತೀವಿ ಅದು ಇಲ್ಲಿ ಶೋ ಆಗುತ್ತೆ. ಅಫಿಲೇಟ್ ಲಿಂಕ್ಸ್ನ ನೋಡಬೇಕು ಅಂತ ಹೇಳಿದರೆ ಅದು ಇಲ್ಲಿ ಶೋ ಆಗುತ್ತೆ. ಯಾವ್ಯಾವ ಪ್ರಾಡಕ್ಟಿಗೆ ಎಷ್ಟು ಕಮಿಷನ್ ಸಿಕ್ಕಿದೆ ಅಂತೇಳಿ ನೀವು ನೋಡ್ಕೋಬೋದು. ಈಗ ನಾನು ಹಾಲ್ಗೆ ಬಂದುಬಿಡ್ತೀನಿ. ಇಲ್ಲಿ ನೋಡಿ, ಕ್ಲಿಕ್ಸ್, ಈ ಪ್ರಾಡಕ್ಟಿಗೆ ಇಷ್ಟು ಕ್ಲಿಕ್ಸ್ ಆಗಿದೆ, ಇಷ್ಟು ಸೇಲ್ ಆಗಿದೆ. ಈ 2005 ರೂಪಾಯಿಗೆ ನನಗೆ 215 ರೂಪಾಯಿ ಕಮಿಷನ್ ಸಿಕ್ಕಿದೆ. ಆ್ಯಂಡ್ ಈ ಪ್ರಾಡಕ್ಟು 10 ಆಗಿದೆ. ಈ ಥರ ನೀವು ಯಾವ್ಯಾವ ಪ್ರಾಡಕ್ಟ್ ಎಷ್ಟು ಕ್ಲಿಕ್ಸ್ ಆಗಿ ಎಷ್ಟು ಅಮೌಂಟ್ಗೆ ಸೇಲ್ ಆಗಿದೆ, ಆ ಅಮೌಂಟಿಗೆ ಎಷ್ಟು ಕಮಿಷನ್ ಬಂದಿದೆ ನಮಗೆ ಅಂತೇಳಿ ಇಲ್ಲಿ ನೀವು ನೋಡ್ಕೋಬೋದು. ನೆಕ್ಸ್ಟು ಪೇಮೆಂಟಿಗೆ ಬರೋಣ. ಇಲ್ಲಿ ಕಮಿಷನ್ ಅಂತ ಇದೆ ಅಲ್ವಾ, ಇದು ಕಮಿಷನ್ ಬಂದು ಲಾಸ್ಟ್ 7 days ಅಂತ ಇದೆ. ನಾನಿಲ್ಲಿ ಒಂದು 28 days ಹಾಕೊಳ್ತೀನಿ. ಓಕೆನಾ.
ಈ ಏನು 28 ಡೇಸ್ದು ನನಗೆ 197 ರೂಪಾಯಿ ಕನ್ಫರ್ಮ್ಡ್ ಕಮಿಷನ್. ಅಂದರೆ ಕನ್ಫರ್ಮ್ಡ್ ಕಮಿಷನ್ ಅಂತ ಹೇಳಿದ್ರೆ ಈ ಏನು 197 ರೂಪಾಯಿ ಕಮಿಷನ್ ಬಂದಿದೆ, ಈ ಆರ್ಡರು ಯಾವುದೂ ರಿಟರ್ನ್ ಆಗಿಲ್ಲ ಅಂದಮೇಲೆ ನಮಗೆ ಕನ್ಫರ್ಮ್ ಆಗೋದು. ಆ 7 ಡೇಸ್ ಏನು ಮುಗಿದ ಮೇಲೆ ನಮಗೆ ಆ ಕಮಿಷನ್ನು ಕನ್ಫರ್ಮ್ ಆಗೋದು. ಓಕೆನಾ. ಎಷ್ಟೆಷ್ಟು ಪರ್ಸೆಂಟೇಜ್ದು ಎಷ್ಟೆಷ್ಟು ರೂಪಾಯಿ ಅಮೌಂಟ್ ಬಂದಿದೆ ಅಂತೇಳಿ ಕೂಡ ಇಲ್ಲಿ ನಿಮಗೆ ತೋರಿಸಿದ್ದಾರೆ. ಇದನ್ನು ಕೂಡ ನೀವು ನೋಡ್ಕೋಬೋದು. ಆ್ಯಂಡ್ ಇಲ್ಲೇ ಕೆಳಗಡೆ ನೋಡಿ ಪೆಂಡಿಂಗ್ ಕಮಿಷನ್ ಅಂತ ಇದೆಯಲ್ವಾ, ಈ ಪೆಂಡಿಂಗ್ ಕಮಿಷನ್ ಬಂದು ನಂದು ಈ ಲಾಸ್ಟ್ 28 ಡೇಸ್ದು ಅಂದರೆ 197 ರೂಪಾಯಿ ಕನ್ಫರ್ಮ್ಡ್ ಕಮಿಷನ್ನು. ಈ ಏನು ಪೆಂಡಿಂಗ್ ಕಮಿಷನ್ ಇದೆ ಅಂದರೆ ಈ ಆರ್ಡರ್ದು ಇನ್ನೂ ಟೈಮ್ ಮುಗ್ದಿಲ್ಲ ನಂದು, ಅಂದರೆ 7 ಡೇಸ್ ಮುಗ್ದಿಲ್ಲ. ಅಕಸ್ಮಾತ್ ಅವ್ರು ಏನಾದರೂ ರಿಟರ್ನ್ ಆದಾಗ ಈ ಪೆಂಡಿಂಗ್ ಕಮಿಷನಲ್ಲಿ ನನಗೆ ಅಮೌಂಟು ಕಟ್ ಆಗೋ ಚಾನ್ಸಸ್ ಇರುತ್ತೆ. ಪ್ರಾಡಕ್ಟು ರಿಟರ್ನ್ ಆದಾಗ ಅವ್ರೇನಾದರೂ ಆ 7 ಡೇಸ್ ಮುಗ್ದಾದ್ಮೇಲೆ ಪ್ರಾಡಕ್ಟ್ ರಿಟರ್ನ್ ಆಗಿಲ್ಲ ಅಂತ ಹೇಳಿದ್ರೆ ಆಮೇಲೆ ನನಗೆ ಈ ಅಮೌಂಟು ಕನ್ಫರ್ಮ್ಡ್ ಕಮಿಷನ್ಗೆ ಬರುತ್ತೆ. ಕನ್ಫರ್ಮ್ಡ್ ಕಮಿಷನ್ಗೆ ಬಂದಾದಮೇಲೆ ನೆಕ್ಸ್ಟು ನಮ್ಮ ಬ್ಯಾಂಕಿಗೆ ಬರೋದು. ಓಕೆನಾ. ಇಲ್ಲಿ ವ್ಯೂ ಪಾಸ್ಟ್ ಪೇಮೆಂಟ್ಗೆ ಬರೋಣ. ಇದು ವ್ಯೂ ಪಾಸ್ಟ್ ಪೇಮೆಂಟ್ ಬಂದು ನಮ್ಮ ಬ್ಯಾಂಕಿಗೆ ಎಷ್ಟೆಷ್ಟು ಅಮೌಂಟು ಬಂದಿದೆ, ಯಾವ್ಯಾವ ಡೇಟಲ್ಲಿ ಬಂದಿದೆ, ಆ ಟೋಟಲ್ಲು ನಮ್ಮ ಅಮೌಂಟು ಎಷ್ಟು ನಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿದೆ ಅಂತೇಳಿ ಈ ಪೇಜಲ್ಲಿ ನೀವು ನೋಡ್ಬೋದು. ನನ್ನ ಟೋಟಲ್ ಅಮೌಂಟ್ ಬಂದು 92 ರೂಪಾಯಿ ನನ್ನ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿದೆ. ಇಲ್ಲಿ ಕೆಳಗಡೆ ಬನ್ನಿ. ಏನು 25 ಮೇ 31 ಮೇ ಅಂದರೆ ಆ 7 ದಿನದ ಒಂದು ವೀಕ್ ಕಮಿಷನ್ ಬಂದು ನನಗೆ 29 ರುಪೀಸು. 23ನೇ ತಾರೀಕು ಜೂನಲ್ಲಿ ಬಂದಿದೆ. ಅಂದರೆ ಈಗ ಅರ್ಥ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇದನ್ನು ನೋಡಿದ್ರೆ ಈ 25ನೇ ತಾರೀಕಿಂದ 35ನೇ ತಾರೀಕುವರೆಗೆ ಎಷ್ಟು ಅರ್ನಿಂಗ್ಸ್ ಇರುತ್ತೆ ಅದು ಬಂದು 21 ದಿನ ಆದಮೇಲೆ ನಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗೋದು. ಓಕೆನಾ. ಇಷ್ಟು ಅಮೌಂಟು ಏನು ನನ್ನ ಬ್ಯಾಂಕಿಗೆ ಬಂದಿದೆ, 29 ರೂಪಾಯಿ, 39 ರೂಪಾಯಿ, 10 ರೂಪಾಯಿ, 14 ರೂಪಾಯಿ, ಇದೆಲ್ಲ ನನ್ನ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿದೆ. ಈ ಪ್ರೊಸೆಸಿಂಗ್ ಅಂತ ಏನಿದೆ ಐ ಥಿಂಕ್ ಇದು ಆ ವೀಕಲ್ಲಿ 0 ಕಮಿಷನ್ ಇತ್ತು ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಈ ರೀತಿ ಪ್ರೊಸೆಸಿಂಗ್ ಅಂತ ಕೊಟ್ಟಿದ್ದಾರೆ. ನನಗೆ ಈ ಡೇಟಲ್ಲಿ ಯಾವುದೇ ಅಮೌಂಟ್ ಬಂದಿಲ್ಲ. ಓಕೆನಾ. ಇಷ್ಟು ಏನು ಬಂದಿದೆ ಇದು ನನ್ನ ಬ್ಯಾಂಕಿಗೆ ಕ್ರೆಡಿಟ್ ಆಗಿದೆ. ಇಷ್ಟು ನಿಮಗೆ ಕ್ಲಿಯರಾಗಿ ಏನು ಕಮಿಷನ್ನು ಯಾವ ರೀತಿ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗುತ್ತೆ, ಕನ್ಫರ್ಮ್ಡ್ ಕಮಿಷನ್ ಅಂತ ಹೇಳಿದ್ರೆ ಏನು, ಪೆಂಡಿಂಗ್ ಕಮಿಷನ್ ಅಂತ ಹೇಳಿದ್ರೆ ಏನು, ಎಲ್ಲ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ಯೂಸ್ಫುಲ್ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ನಿಮ್ಗೆ ಏನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗ್ಬೋದು. ಥ್ಯಾಂಕ್ ಯು. ಬೈ ಬಾಯ್.